ಬ್ರೋ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಬ್ಯಾನ್ ಆಗ್ಬಿಟ್ಟಿದೆ, ಏನ್ ಮಾಡೋದು ಬ್ರೋ? ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಸಸ್ಪೆಂಡ್ ಆಗಿದೆ ಇದ್ದಕ್ಕಿದ್ದಂಗೆ, ಏನ್ ಮಾಡುದು ಬ್ರೋ? ನಂದು ಈಗಾಗಲೇ ಅಪೀಲ್ ಮಾಡಿದೀನಿ, ಅದು ಕೂಡ ರಿಜೆಕ್ಟ್ ಆಗಿದೆ. ಏನ್ ಮಾಡುದು ಅಂತ ನೀವೆಲ್ಲ ಬಹಳ ತಲೆ ಕೆಡ್ಸ್ಕೊಳ್ತಿದ್ದೀರಾ. ಹೌದು, ಈಗ ಯಾರ್ಯಾರು ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡ್ತಿದ್ದೀರಾ ನಿಮ್ಗೆಲ್ಲ ಒಂದು ದೊಡ್ಡ ತಲೆ ಬಿಸಿಗ ಸ್ಟಾರ್ಟ್ ಕೂಡ ಆಗಿದೆ. ಏನಕ್ಕೆ ಅಂತ ನಿಮ್ಗೆ ಗೊತ್ತು. ಈಗ ಇನ್ಸ್ಟಾಗ್ರಾಮ್ ಸುಮ್ನೆ ಸುಮ್ನೆ ಅಂದ್ರೆ ಸಣ್ಣ ಸಣ್ಣ ರೀಸನ್ ಈಗ ಇನ್ಸ್ಟಾಗ್ರಾಮ್ ಅಕೌಂಟ್ ಗಳನ್ನ ಮುಲಾಜಿಲ್ಲದಲ್ಲೇ ರಿಮೂವ್ ಮತ್ತೆ ಸಸ್ಪೆಂಡ್ ಮಾಡಿ ಬಿಸಾಕ್ತದೆ. ಎಂತೆಂತ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಅಕೌಂಟ್ ಗಳನ್ನ ಕೂಡ ಸಸ್ಪೆಂಡ್ ಮಾಡ್ತಿದೆ. ಅದಾದ್ಮೇಲೆ ನೀವು ರೀಲ್ಸ್ ಗಳಲ್ಲಿ ಅಬ್ಯೂಸ್ ವರ್ಡ್ಸ್ ಗಳನ್ನ ಯೂಸ್ ಮಾಡ್ತಿದ್ದೀರಾ, ಅಂದ್ರೆ ಬ್ಯಾಡ್ ವರ್ಡ್ಸ್ ಗಳನ್ನ ಯೂಸ್ ಮಾಡ್ತಿದ್ದೀರಾ, ಮತ್ತೆ ಫೇಕ್ ಇನ್ಫಾರ್ಮೇಶನ್ಸ್ ಗಳನ್ನ ಪ್ರೊವೈಡ್ ಮಾಡ್ತಿದ್ದೀರಾ, ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಅವರ ಪ್ರೈವಸಿ ಪಾಲಿಸಿ ಮತ್ತೆ ಕಮ್ಯುನಿಟಿ ಗೈಡ್ಲೈನ್ಸ್ ನ ಬ್ರೇಕ್ ಮಾಡ್ತಿದ್ದೀರಾ ಅಂದ್ರೆ ಮುಲಾಜಿಲ್ಲದಲ್ಲೇ ಗಳು ಈಗ ಇನ್ಸ್ಟಾಗ್ರಾಮ್ ಇಂದ ನಿಮ್ಮನ್ನ ಕಿತ್ತು ಬಿಸಾಕ್ತಿದೆ. ಮತ್ತೆ ಹೊಸ ಅಕೌಂಟ್ ಮಾಡ್ಕೊಂಡ್ರು ಕೂಡ ಅಷ್ಟೇ, ಮತ್ತೆ ಈಗ ಅಕೌಂಟ್ ನ ರೆಡಿ ಮಾಡಿ ವಿತಿನ್ ಗಂಟೆ ಒಳಗೆ ಮತ್ತೆ ಅಕೌಂಟ್ ಸಸ್ಪೆಂಡ್ ಕೂಡ ಆಗ್ತದೆ. ಸೊ ಹಾಗಾಗಿ ನೀವೆಲ್ಲ ಫುಲ್ ತಲೆ ಕೆಡ್ಸ್ಕೊಂಡಿರ್ತಾರೆ ಯಾವ ತರ ಈಗ ಸಸ್ಪೆಂಡ್ ಆಗಿರೋ ಅಕೌಂಟ್ ಗಳನ್ನ ರಿಕವರ್ ಮಾಡ್ಕೊಡೋದು ಅಂತ. ಅದನ್ನೇ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ ಈಗ ನೀವೆಲ್ಲ ಟ್ರೈ ಮಾಡಿರ್ತಾರ, ಆದ್ರೂ ಕೂಡ ವರ್ಕ್ ಆಗಿರೋದಿಲ್ಲ. ನಾನೀಗ ಹೇಳೋ ಟ್ರಿಕ್ ಅನ್ನ ಕರೆಕ್ಟ್ ಆಗಿ ಅಪ್ಲೈ ಮಾಡಿದ್ರಿ ಅಂದ್ರೆ ಆಲ್ಮೋಸ್ಟ್ 95% ನಿಮ್ಮ ಅಕೌಂಟ್ ವಾಪಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ. 5% ಏನಕ್ಕೆ ಅಂದ್ರೆ ಇದು ಕಂಪ್ಲೀಟ್ ಡಿಪೆಂಡ್ ಆಗೋದು ಅಲ್ಲಿ ರಿವ್ಯೂವರ್ ಗಳ ಮೇಲೆ ಮತ್ತೆ ಗಳ ಮೇಲೆ. ನಿಮ್ಮ ಅಪೀಲ್ ಚೆನ್ನಾಗಿತ್ತು ಅಂದ್ರೆ ತುಂಬಾ ಈಸಿಗೆ ನಿಮ್ಮ ಅಕೌಂಟ್ ವಾಪಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಾಂದ್ರೆ ಸುಮ್ನೆ ಈಗ ನೋಡ್ಬೋದು, ಅಕೌಂಟ್ ರಿಮೂವ್ ಆದ್ಮೇಲೆ ಲಾಸ್ಟಿಗೆ ಒಂದು ಅಪೀಲ್ ಮಾಡಕ್ ಆಪ್ಷನ್ ಬರುತ್ತಲ್ಲ, ಜಸ್ಟ್ ಅಲ್ಲಿ ಬ್ರೋ ನಂದು ಅಕೌಂಟ್ ಕೊಡಿ ಸರ್, ನಂದು ಅಕೌಂಟ್ ಕೊಡಿ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಅಕೌಂಟ್ ವಾಪಸ್ ಬರೋದಿಲ್ಲ. ಈಗ ಅಪೀಲ್ ಮಾಡ್ಕೊಳಕ್ ಕೂಡ ಒಂದು ವೇ ಅಂತ ಇರುತ್ತೆ, ರಿಕ್ವೆಸ್ಟ್ ಮಾಡ್ಕೊಳಕ್ ಕೂಡ ಒಂದು ವೇ ಅಂತ ಇರುತ್ತೆ. ಆ ತರ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ಅಕೌಂಟ್ ವಾಪಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಲ್ಲಿ ಆಗ್ಲಿಲ್ಲ ಅಂದ್ರೆ ಎರಡು ಹೊಸ ಮೆಥಡ್ ಕೂಡ ತಿಳಿಸ್ಕೊಡ್ತೀನಿ, ಅದನ್ನ ಕೂಡ ಟ್ರೈ ಮಾಡಿ ನಿಮ್ಮ ಅಕೌಂಟ್ ನ ರಿಕವರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ಬೋದು. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಮೊದಲನೇ ಮೆಥಡ್, ನಿಮ್ಮ ಅಕೌಂಟ್ ಈಗ ಸಸ್ಪೆಂಡ್ ಆಯ್ತು ಅನ್ಕೊಳ್ಳಿ. ಈಗ ನೋಡ್ಬೋದು, ರಾತ್ರಿ ಅಕೌಂಟ್ ಸಸ್ಪೆಂಡ್ ಕೂಡ ಆಗುತ್ತೆ. ನೈಟ್ ರೀಲ್ಸ್ ನೋಡ್ಕೊಂಡು ಮಲಗಿರ್ತೀರ ಅಂದ್ರೆ ರೀಲ್ಸ್ ಅಪ್ಲೋಡ್ ಮಾಡಿ ಮಲಗಿರ್ತೀರಾ, ಬೆಳಗ್ಗೆ ಹೇಳೋತ್ತಿಗೆ ಅಕೌಂಟೇ ಉಡಾಯಿಸ್ಬಿಟ್ಟಿರ್ತಾರೆ. ಅವಾಗ ನೀವು ಪ್ಯಾನಿಕ್ ಆಗೋಕೆ ಹೋಗ್ಬೇಡಿ. ಸೊ ನೀವ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಓ ಅಕೌಂಟ್ ಅಷ್ಟು ಫಾಲೋವರ್ಸ್ ಇದ್ರು ಇಷ್ಟು ಫಾಲೋವರ್ಸ್ ಇದ್ರು ಇನ್ಸ್ಟಂಟ್ ಆಗಿ ಇಲ್ಲಿ ಸಸ್ಪೆಂಡ್ ಆಗ್ಬಿಡ್ತು ಅಂತ ಪ್ಯಾನಿಕ್ ಆಗ್ತೀರಾ. ಆ ಪ್ಯಾನಿಕ್ ಆಗೋದನ್ನ ಫಸ್ಟ್ ಬಿಟ್ಬಿಡಿ. ಅಲ್ಲಿ ಅಕೌಂಟ್ ಸಸ್ಪೆಂಡ್ ಆದ ತಕ್ಷಣ ನಿಮ್ಗೊಂದು ಮೇಲ್ಗಡೆ ಅಲ್ಲಿ ಪಾಪ್ಅಪ್ ಕೂಡ ಶೋ ಆಗ್ತಾ ಇರುತ್ತೆ, ವಿ ಸಸ್ಪೆಂಡ್ ಯುವರ್ ಅಕೌಂಟ್ ಅಂತ ಶೋ ಆಗ್ತಾ ಇರುತ್ತೆ. ಅದಾದ್ಮೇಲೆ ಕೆಳಗಡೆ ಏನಕ್ಕೆ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಕೂಡ ಮಾಡಿರ್ತಾರೆ, ಯಾವ ಕಾರಣಕ್ಕೋಸ್ಕರ ನಿಮ್ಮ ಅಕೌಂಟ್ ಅನ್ನ ರಿಮೂವ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮಿನಿಂದ. ಹಾಗಾಗಿ ಅದನ್ನೆಲ್ಲ ಕೂಡ ಆರಾಮಾಗಿ ತಿಳ್ಕೊಂಡು ಸ್ವಲ್ಪ ಹೊತ್ತು ಆರಾಮಾಗಿರಿ. ಅದಾದ್ಮೇಲೆ ಇನ್ಸ್ಟಂಟ್ ಗೆ ಅಪೀಲ್ ಮಾಡಕ್ ಹೋಗ್ಬೇಡಿ, ಅದು ಮಾಡೋ ದೊಡ್ಡ ತಪ್ಪು ಅದೇ. ಸೊ ನೀವು ಇನ್ಸ್ಟಂಟ್ ಗೆ ಅಪೀಲ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಇವ್ರು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ, ಡೈರೆಕ್ಟ್ ಅಪೀಲ್ ಮಾಡಿದ್ರೆ ಒಂದು ಸಿಗ್ನಲ್ ಹೇಗೆ ಹೋಗುತ್ತೆ. ಹಾಗಾಗಿ ನಿಮ್ಮ ಅಕೌಂಟ್ ಡಿಸೇಬಲ್ ಆಗಿ 1 ಗಂಟೆ 2 ಗಂಟೆ ಹಾಕ್ಬಿಡಿ. ನಂದು ಕೂಡ ಅಕೌಂಟ್ ಮುಂಚೆ ಡಿಸೇಬಲ್ ಆಗಿತ್ತು, ಅದನ್ನ ನಾನು ರಿಕವರ್ ಕೂಡ ಮಾಡ್ಕೊಂಡೆ. ಸೊ ಅದೇ ಮೆಥಡ್ ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದೀನಿ. ಹಾಗೆ 1 ಗಂಟೆ 2 ಗಂಟೆ ಆರಾಮಾಗಿರಿ. ಅದಾದ್ಮೇಲೆ ಏನಕ್ಕೆ ಎಲ್ಲ ಕೂಡ ತಿಳ್ಕೊಳ್ಳಿ. ಅದಾದ್ಮೇಲೆ ಕೆಳಗಡೆ ಅಪೀಲ್ ಅಂತ ಒಂದು ಆಪ್ಷನ್ ಕೂಡ ಬರ್ತಾ ಇರುತ್ತೆ, ಸಿಂಪಲ್ ಆಗಿ ಅಪೀಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ, ನನ್ ಬೇಕಾದ್ರೆ ನಿಮ್ಗೆ ಅದು ಫಾರ್ಮೆಟ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ಬೇಕಾದ್ರೆ ನೀವು ಕಾಪಿ ಕೂಡ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡಿ ಬೇಕಾಗಿರೋ ಕಡೆ ಚೇಂಜಸ್ ನ ಕೂಡ ಮಾಡ್ಕೊಬಹುದು. ಅಂದ್ರೆ ಹಾಯ್ ಇನ್ಸ್ಟಾಗ್ರಾಮ್ ಟೀಮ್ ನನ್ನ ಅಕೌಂಟ್ ಇದ್ದಾರೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಮಾಡ್ಬೇಕಾಗುತ್ತೆ, ಕನ್ನಡದಲ್ಲಿ ಟೈಪ್ ಮಾಡಿ ಕಳಿಸ್ಬಿಟ್ಟಿರ. ಹಾಗಾಗಿ ಒಂದು ಫಾರ್ಮೆಟ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಕಾಪಿ ಮಾಡ್ಕೊಳ್ಳಿ. ಅಂದ್ರೆ ಅದೇ ನಿಮ್ಗೆ ಆಗಿರೋ ಪ್ರಾಬ್ಲಮ್ ನೀವು ಹೇಳ್ಬೇಕಾಗುತ್ತೆ. ಹಾಯ್ ಇನ್ಸ್ಟಾಗ್ರಾಮ್ ಟೀಮ್, ನಾನು ಯಾವುದೇ ರೀತಿಯ ಒಂದು ನಿಮ್ಮ ಗೈಡ್ಲೈನ್ಸ್ ಅನ್ನ ಬ್ರೇಕ್ ಮಾಡಿಲ್ಲ, ಮತ್ತೆ ಪ್ರೈವಸಿ ಪಾಲಿಸಿನ ಫಾಲೋ ಕೂಡ ಮಾಡಿದೀನಿ, ಮತ್ತೆ ಮುಂದೆ ಕೂಡ ಫಾಲೋ ಮಾಡ್ತೀನಿ. ಬೈ ಮಿಸ್ ಆಗಿ ನನ್ನ ಅಕೌಂಟ್ ಡಿಲೀಟ್ ಕೂಡ ಆಗಿರ್ಬೋದು. ಹಾಗಾಗಿ ಈ ಅಕೌಂಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಹಾಗಾಗಿ ಅಕೌಂಟ್ ವಾಪಸ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅಂದ್ರೆ, ಒಂದ್ ವೇಳೆ ಹ್ಯೂಮನ್ಸ್ ಗಳು ನಿಮ್ಮ ಅಕೌಂಟ್ ನ ರಿವ್ಯೂ ಮಾಡ್ತಿದ್ರೆ ಅಂದ್ರೆ ಅವರಿಗೆ ನಿಮ್ಮ ರಿಕ್ವೆಸ್ಟ್ ಇಷ್ಟ ಆಯ್ತು ಅಂದ್ರೆ ಅಕೌಂಟ್ ವಾಪಸ್ ಬರೋ ಚಾನ್ಸಸ್ ಜಾಸ್ತಿ ಕೂಡ ಇರುತ್ತೆ. ಮತ್ತೆ ಅದನ್ನ ರಿವ್ಯೂ ಮಾಡ್ತು ಅಂದ್ರೆ ಅವ್ರು ಕೂಡ ಅಷ್ಟೇ, ಆ ಗೂ ಕೂಡ ಅಷ್ಟೇ ನಿಮ್ಮ ಒಂದು ರಿಕ್ವೆಸ್ಟ್ ತುಂಬಾ ಇಷ್ಟ ಆಗ್ಬೇಕಾಗುತ್ತೆ. ಹಾಗಾಗಿ ಅದೇ ರೀತಿ ಫಾರ್ಮೆಟ್ ಅಲ್ಲಿ ನೀವು ಬರ್ಬೇಕಾಗುತ್ತೆ. ಅದಾದ್ಮೇಲೆ ವಿತಿನ್ 30 ಮಿನಿಟ್ಸ್ ಅಂದ್ರೆ 1 ಗಂಟೆ ಒಳಗೆ ನಿಮಗೆ ರಿಪ್ಲೈ ಕೂಡ ಬಂದ್ಬಿಡುತ್ತೆ ಮ್ಯಾಕ್ಸ್. ಅಂದ್ರೆ ಏನು ಕೂಡ ತಪ್ಪು ಮಾಡಲ್ಲ, ಇನ್ಸ್ಟಾಗ್ರಾಮ್ ಗೈಡ್ಲೈನ್ಸ್ ನ ಫಾಲೋ ಮಾಡ್ತಾರ, ಪ್ರತಿಯೊಂದು ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ ಅಂದ್ರೆ 95% ನಿಮ್ಮ ಅಕೌಂಟ್ ವಾಪಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಫಸ್ಟ್ ಮೆಥಡ್. ಆಲ್ಮೋಸ್ಟ್ ನಿಮ್ಮ ಅಕೌಂಟ್ ಬರೋದ್ರೆ ಇಲ್ಲೇ ಬಂದ್ಬಿಡುತ್ತೆ. ಅದು ಕೂಡ ಬರಲಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಂಬಿಡಿ, ಇನ್ನೂ ಕೂಡ 2 ಮೆಥಡ್ ನ ತಿಳಿಸ್ಕೊಡ್ತೀನಿ, ಆ 2 ಮೆಥಡ್ ನ ಕೂಡ ಟ್ರೈ ಮಾಡಿ. ಅದಾದ್ಮೇಲೆ ಡೈರೆಕ್ಟ್ ಆಗಿ ನಿಮ್ಮ ಕ್ರೋಮ್ ಬ್ರೌಸರ್ ಗೆ ಬನ್ನಿ. ಕ್ರೋಮ್ ಬ್ರೌಸರ್ ಗೆ ಬಂದ್ಮೇಲೆ ಇಲ್ಲಿ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮ್ ಹೆಲ್ಪ್ ಅಂತ ಸಿಂಪಲ್ ಆಗಿ ನೋಡ್ಬೋದು, ಇನ್ಸ್ಟಾಗ್ರಾಮ್ ಹೆಲ್ಪ್ ಸೆಂಟರ್ ಅಂತ ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ಇಲ್ಲಿ ಕ್ರೋಮ್ ಗೆ ಅದು ರಿಡೈರೆಕ್ಟ್ ಕೂಡ ಆಗುತ್ತೆ, ತಲೆ ಕೆಡಿಸ್ಕೊಂಬೇಡಿ. ಅದಾದ್ಮೇಲೆ ನೋಡ್ಬೋದು ಇಲ್ಲಿ ಕೆಳಗಡೆ ರೀಲ್ಸ್ ಅಬೌಟ್ ಇನ್ಸ್ಟಾಗ್ರಾಮ್ ಪ್ರತಿಯೊಂದು ಕೂಡ ಕಾಣ್ತಾ ಇರುತ್ತೆ. ಸಿಂಪಲ್ ಆಗಿ ಯಾವ್ದಾದ್ರು ಒಂದು
ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ವಾಸ್ ದಿಸ್ ಹೆಲ್ಪ್ಫುಲ್ ಅಂತ ಕಾಣುತ್ತಲ್ಲ, ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ, ಅದಾದ್ಮೇಲೆ ದ ಸೊಲ್ಯೂಷನ್ ಡಸ್ ನಾಟ್ ವರ್ಕ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲಿ ನಿಮ್ಮ ಪ್ರಾಬ್ಲಮ್ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಒಂದು ಫಾರ್ಮ್ಯಾಟ್ ಅನ್ನ ಕೊಟ್ಟಿದ್ದೀನಿ, ಆ ಫಾರ್ಮ್ಯಾಟ್ ಅನ್ನ ಇಲ್ಲಿ ಕೂಡ ಸೇಮ್ ಆಸ್ ಇಟ್ ಇಸ್ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅಂದ್ರೆ ಸೇಮ್ ಫಾರ್ಮ್ಯಾಟ್ ಅನ್ನು ಅಪ್ಲೋಡ್ ಮಾಡಬೇಡಿ, ಅಲ್ಲೂ ಕೂಡ ಸ್ವಲ್ಪ ಚೇಂಜಸ್ ನ ಮಾಡ್ಕೊಳ್ಳಿ. ಈಗ ಎರಡು ಕಡೆ ಸೇಮ್ ಫಾರ್ಮ್ಯಾಟ್ ಅನ್ನು ಅಪ್ಲೋಡ್ ಮಾಡಿದ್ದೀನಿ, ಈಗ ಒಂದ್ಸಲಿ ಫೇಲ್ ಕೂಡ ಆಗಿತ್ತು ಅಂದ್ರೆ ಎರಡನೇ ಸಲ ಸ್ವಲ್ಪ ಚೇಂಜಸ್ ನ ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ಚೇಂಜಸ್ ಮಾಡಿ ಸ್ವಲ್ಪ ರೈಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಅಂದ್ರೆ ಇಲ್ಲೂ ಕೂಡ ಅಷ್ಟೇ ನಿಮ್ಮ ಅಕೌಂಟ್ ವಾಪಸ್ ಬರೋ ಚಾನ್ಸಸ್ ಕೂಡ ಹೈ ಇರುತ್ತೆ. ಇಲ್ಲಿ ಅಪೀಲ್ ಮಾಡಿದ್ಮೇಲೆ ಒಂದು 48 hours ವೇಟ್ ಕೂಡ ಮಾಡಿ. ಅದಾದ್ಮೇಲೆ ಆದ್ರೂ ಕೂಡ ಏನೋ ವರ್ಕ್ ಆಗಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಹೊಸ ಅಕೌಂಟ್ ಅನ್ನ ಮಾಡ್ಕೊಳ್ಳಿ. ನಿಮ್ಮ ಇಮೇಲ್ ಅಡ್ರೆಸ್ ನ ಸಪರೇಟ್ ಮಾಡಿ, ಅದಾದ್ಮೇಲೆ ಮೊಬೈಲ್ ನಂಬರ್ ನ ಕೂಡ ಸಪರೇಟ್ ಯೂಸ್ ಮಾಡಿ. ಅಂದ್ರೆ ಓಲ್ಡ್ ಅಕೌಂಟ್ ಅಲ್ಲಿ ಏನ್ ಯೂಸ್ ಮಾಡಿದ್ರಿ ಅದನ್ನ ಬಿಟ್ಟು ಬೇರೆ ಬೇರೆ ಯೂಸ್ ಮಾಡಕ್ಕಾಗುತ್ತೆ. ಸೇಮ್ ಅಕೌಂಟ್ ಅಂದ್ರೆ ಸೇಮ್ ನಂಬರ್ ಇಂದ ಸೇಮ್ ಇಮೇಲ್ ಇಂದ ಮತ್ತೆ ಅಕೌಂಟ್ ಓಪನ್ ಮಾಡಿದ್ರಿ ಅಂದ್ರೆ ಮತ್ತೆ ನಿಮ್ಮ ಅಕೌಂಟ್ ಡಿಸೇಬಲ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅಕೌಂಟ್ ಓಪನ್ ಮಾಡ್ಕೊಂಡು ಅದಾದ್ಮೇಲೆ ನೀವು ಕಸ್ಟಮರ್ ಜೊತೆ ಮಾತಾಡ್ಬೇಕಾಗುತ್ತೆ, ಅಂದ್ರೆ ಇನ್ಸ್ಟಾಗ್ರಾಮ್ ಅವರ ಸಪೋರ್ಟ್ ಜೊತೆ ಮಾತಾಡ್ಬೇಕು ಅಂದ್ರೆ 699 ಪೇ ಕೂಡ ಮಾಡಬೇಕಾಗುತ್ತೆ, ಬ್ಲೂಟಿಕ್ ತಗೋಬೇಕಾಗುತ್ತೆ. ನಿಮ್ಗೆ ಅಕೌಂಟ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅಂದ್ರೆ ಈ ಕೆಲಸನ ಮಾಡಿ, ಆಲ್ಮೋಸ್ಟ್ ನಿಮ್ಮ ಅಕೌಂಟ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಡೈರೆಕ್ಟ್ ನೀವು ಸಪೋರ್ಟ್ ಜೊತೆ ಮಾತಾಡ್ಬೋದು. ನಿಮಗಾಗಿರೋ ಪ್ರಾಬ್ಲಮ್ ಆಗಿರ್ಬೋದು, ಅಕೌಂಟ್ ಏನೋ ತುಂಬಾ ಇಂಪಾರ್ಟೆಂಟ್, ಚೆನ್ನಾಗಿ ನೀವು ರಿಕ್ವೆಸ್ಟ್ ನ ಮಾಡ್ಕೊಂಡ್ರಿ ಅಂದ್ರೆ ಪಕ್ಕ ನಿಮ್ಮ ಅಕೌಂಟ್ ಅಲ್ಲಿ ವಾಪಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾರ್ಯಾರು ಬ್ಲೂಟಿಕ್ ತಗೊಳ್ತೀರಾ ಅವ್ರು ಮಾತ್ರ ಇನ್ಸ್ಟಾಗ್ರಾಮ್ ಸಪೋರ್ಟ್ ಜೊತೆ ಕೂಡ ಮಾತಾಡ್ಬೋದು. ಹಾಗಾಗಿ ಇದನ್ನ ಒಂದ್ಸಲ ನೀವು ಟ್ರೈ ಮಾಡಿದ್ರೆ ಅಂದ್ರೆ ಆಲ್ಮೋಸ್ಟ್ ನಿಮ್ಮ ಅಕೌಂಟ್ ಬರೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಈ 3 ಟ್ರಿಕ್ಸ್ ಗಳನ್ನ ಕೂಡ ಫಾಲೋ ಮಾಡಿ, ಒಂದಲ್ಲ ಒಂದು ಟ್ರಿಕ್ ನಿಮ್ಗೆ ಪಕ್ಕ ವರ್ಕ್ ಆಗುತ್ತೆ. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಸೇಬಲ್ ಆಗಿದೆಯಲ್ಲ ಅದು ವಾಪಸ್ ಬಂದೇ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಕೊಡಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.